ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಈ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಕೋಳಿ ಸಾಂಬಾರು. ಈ ಮೊಟ್ಟೆ ಕೋಳಿ ಸಾಂಬಾರು ಎಷ್ಟು ರುಚಿಯಾಗಿ ಆಗಿತ್ತು ಅಂದರೆ ನಮ್ಮ ಮನೇಲಿ, ನೀವು ಕೂಡ ನಾನಿಲ್ಲಿ ತೋರಿಸಿರೋ ವಿಧಾನದಲ್ಲಿ ಮಾಡ್ಕೊಳ್ಳಿ. ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು 15 ಗ್ರಾಮ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಗೂ ತೊಳೆದಿಟ್ಕೊಂಡಂಥ ಈ ಮೊಟ್ಟೆ ಕೋಳಿ ಒಂದು ಹದವಾಗಿ ಒಂದು 30 ಗ್ರಾಮ್ ಆಗುವಷ್ಟು ಒಂದೊಂದು ಪೀಸ್ನ ಕಟ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದಾರೆ. ಇದು ತುಂಬ ನೀಟಾಗಿ ಒಂದೇ ಸಮನಾಗಿ ಕಟ್ ಮಾಡಿಸಿದ್ದಾರೆ. ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಅಷ್ಟು ನೀಟಾಗಿ ಕಟ್ ಮಾಡಿ ಕೊಟ್ಟಿದ್ದರು. ಇದನ್ನು ಈ ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ 1-2-3 ರೌಂಡು ಫ್ರೈ ಮಾಡಿಕೊಂಡು, ಇದಕ್ಕೆ ಯಾವುದೇ ರೀತಿ ನಾವು ಉಪ್ಪನ್ನು ಸೇರಿಸೋದು ಬೇಡ. ಯಾಕೆ ಅಂದರೆ ಈ ಮೊಟ್ಟೆ ಕೋಳಿಗೆ ಉಪ್ಪನ್ನು ಹಾಕೋದ್ರಿಂದ ಅದು ಚಿಕನ್ನು ಬೇಯಲ್ಲ. ಆದ್ದರಿಂದ ನಾವು ಇದು ಒಂದು 10-15 ವಿಸಿಲ್ ಮಾಡ್ಕೊಂಡ ನಂತರ ನಾವು ಉಪ್ಪನ್ನ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಹಾಕಿದಾಗ. ಈಗ ಯಾವುದೇ ರೀತಿ ಉಪ್ಪನ್ನು ಕೂಡ ನೀವು ಸೇರ್ಸೋಕೆ ಹೋಗಬೇಡಿ. ಹಾಗೆ ನೀವು ನೋಡ್ಬೋದು, ಇದಕ್ಕೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನ ನಾನು ಸೇರಿಸಿ ಕ್ಯಾಪ್ನ ಮುಚ್ಚಿ ಒಂದು 15 ವಿಸಿಲ್ನ ಹೊಡೆಸ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಒಳ ಆಗುವಷ್ಟು ತೆಂಗಿನಕಾಯಿನ ನಾನು ಇಲ್ಲಿ ಸೇರಿಸ್ಕೊಂಡು 1-2 ಸ್ಪೂನ್ ಹುರ್ಗಡ್ಲೆ, 1-2 ಸ್ಪೂನ್ ಗಸಗಸೆನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಿ ಸಪ್ರೇಟ್ ಮಾಡಾದ ನಂತರ ಇದೇ ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕಿ ನಾವು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಕೂಡ ಸಪ್ರೇಟ್ ಮಾಡಿಟ್ಕೊಳ್ಳೋಣ. ಹಾಗೆ ಒಂದು ಕಡಾಯಿನ ಇಟ್ಕೊಂಡು ಒಂದು 100 ಗ್ರಾಮ್ ಆಗುವಷ್ಟು ಆಯಿಲ್ನ ಹಾಕಿ, ಏನಿಲ್ಲ ಅಂದರೂ ಈ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಕ್ಕೆ 200 ಗ್ರಾಮ್ ಆದರೂ ಎಣ್ಣೆ ಬೇಕು. ಮೀಡಿಯಮ್ ಸೈಜ್ದು ಒಂದು 3 ಈರುಳ್ಳಿನ ನಾನು ಇಲ್ಲಿ ಚಾಪ್ ಮಾಡ್ಕೊಂಡಿದ್ದೆ. ಇದನ್ನು ಒಗ್ಗರಣೆಗೆ ಹಾಕಿ ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ಇನ್ನೊಂದು 15 ಗ್ರಾಮ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು 2 ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಇದ್ರ ಜೊತೆಗೇ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಕೊತ್ತಂಬರಿ ಪುದೀನ ಕೂಡ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಇದರೊಳಗಡೆ ಸೇರಿಸಿ ಚೆನ್ನಾಗಿ ಅನ್ನೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ ನಂತರ ನಾವು ಆಗಲೇ 10-15 ಕೂಗ್ಸೋಕ್ಕಿಟ್ಟಿದ್ವಲ್ಲ ಚಿಕನ್ನು, ಅದು ತುಂಬ ಚೆನ್ನಾಗಿ ಬೆಂದು ಇವಾಗ ರೆಡಿಯಾಗಿದೆ. ನೀವು ನೋಡ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಬಿಸಿ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಪೀಸ್ನ ಚೆಕ್ ಮಾಡಿ ನೋಡಿದೆ. ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಇದು ನೀವು ನೋಡ್ಬೋದು, ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಈಗ ನಾನು ಈ ಒಗ್ಗರಣೆ ಮಾಡಿದಂಥ ಮಸಾಲೆ ಜೊತೆಗೆ ಈ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಚಿಕನ್ನ ನಾವು ಕುಕ್ಕರಲ್ಲಿ ಕೂಗ್ಸೋವಾಗ ಉಪ್ಪು ಹಾಕಿರಲಿಲ್ಲ. ಇವಾಗ ನಾವು ಉಪ್ಪನ್ನು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸೇರಿಸ್ಕೊಂಡು ಮಿಕ್ಸ್ ಕೊಟ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಈ ಚಿಕನ್ಗೆ ತುಂಬ ಚೆನ್ನಾಗಿ ಉಪ್ಪೆಲ್ಲ ಇಟ್ಕೊಳ್ಳುತ್ತೆ. ನಾವು ಮೊದಲೇ ಉಪ್ಪು ಹಾಕಿದ್ವಿ ಅಂದರೆ ಚಿಕನ್ನು ಯಾವುದೇ ಕಾರಣಕ್ಕೂ ಮೊಟ್ಟೆ ಕೋಳಿ ಬೇಯಲ್ಲ. ಹಾಗೆ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಒಂದು 3 ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಒಂದು 3 ಸ್ಪೂನು ಧನಿಯಾ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ನಾವು ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ
ಎಷ್ಟು ಬೇಕು ಅಷ್ಟು ನೀರನ್ನ ನಾವು ಇಲ್ಲಿ ಸೇರಿಸ್ಕೊಬಿಡೋಣ. ಪುನಃ ಪುನಃ ನೀರು ಸೇರಿಸೋದು ಬೇಡ, ಒಂದೇ ಸಾರಿ ನಾವು ನೀರನ್ನ ಸೇರಿಸ್ಕೊಳ್ಳೋಣ. ಇದು 1-2 ನಿಮಿಷ ಆದ ತಕ್ಷಣ ನಾವು ಆಗಲೇ ರುಬ್ಕೊಂಡಂಥ ತೆಂಗಿನಕಾಯಿ, ಕಡಲೆ ಮತ್ತು ಗಸಗಸೆನ ನಾವು ಇಲ್ಲಿ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಹಾಗೆ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ನಾವು ಸೇರಿಸ್ಕೊಳ್ಳೋಣ. ನೀವು ನೋಡ್ಬೋದು, ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಇಲ್ಲಿ ಸೇರಿಸ್ಕೊಳ್ಳೋಣ. ನಮ್ಮ ಹಳ್ಳಿ ಕಡೆ ಮಟನ್ ಸಾಂಬಾರು ಪುಡಿ ಅಂತ ನಾವು ಮನೇಲೇ ರೆಡಿ ಮಾಡ್ಕೊಂಡಿರ್ತೀವಿ. ಆ ಪುಡಿನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ. ನಮಗೆ ಈ ಮಟನ್ ಸಾಂಬಾರು ಪುಡಿನ ಸೇರಿಸಿದ್ರೇ ನಾವು ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಎರಡೂ ಒಂದೇ ಪುಡಿನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಈ ಕೋಳಿ ಸಾಂಬಾರಿಗೆ ಈ ಮಟನ್ ಸಾಂಬಾರು ಪುಡಿನ ಸೇರಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಮಟನ್ ಸಾಂಬಾರು ಪುಡಿ ಅಂತೇನಿಲ್ಲ, ಚಿಕನ್ಗೆ, ಮಟನ್ಗೆ, ಮಸಾಲೆ ಐಟಮ್ ಸಾಂಬಾರಿಗೆ ಈ ಪುಡಿನ ನಾವು ಇಲ್ಲಿ ಉಪಯೋಗಿಸ್ಕೊಳ್ತೀವಿ. ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ನಾನು ಇಲ್ಲಿ ಈ ಚಿಕನ್ ಸಾಂಬಾರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಯಕ್ಕೆ ಬಿಡೋಣ. ನೀವು ನೋಡ್ಬೋದು, ನಮ್ಮ ಮನೆ ಮಟನ್ ಸಾಂಬಾರು ಪುಡಿ ಹಾಕಿದ್ಲೆ ಸಾಂಬಾರು ಸ್ವಲ್ಪ ಕಲರಾಗಿ ಚೆನ್ನಾಗಿ ಬಂತು. ನಾವು ಕೋಳಿ ಸಾಂಬಾರು ಮಾಡಬೇಕಾದ್ರೆ, ಮಟನ್ ಸಾಂಬಾರು ಮಾಡಬೇಕಾದ್ರೆ, ಕಡಲೆಕಾಳು ಸಾಂಬಾರು, ಬಟಾಣಿ ಕಾಳು ಸಾಂಬಾರು, ಈ ಥರ ಮಸಾಲೆ ಐಟಮ್ ಸಾಂಬಾರು ಮಾಡಬೇಕಾದ್ರೆ ನಾವು ಮನೇಲೇ ಮಟನ್ ಸಾಂಬಾರು ಪುಡಿ ಅಂತ ರೆಡಿ ಮಾಡ್ಕೊಂಡಿರ್ತೀವಿ. ಇದನ್ನು ಹಾಕಿದ್ರೆ ತುಂಬ ರುಚಿಯಾಗಿ ಕೋಳಿ ಸಾರು ಬಂತು. ಮತ್ತೊಂದು ವಿಡಿಯೋದಲ್ಲಿ ಮಟನ್ ಸಾಂಬಾರು ಪುಡಿ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಅಚ್ಕಾರದ ಪುಡಿ, ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ಪುಡಿ ಇಲ್ಲ ಅಂದರೆ, ಈ ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿನ ಸೇರಿಸಿ ನೀವು ಈ ಕೋಳಿ ಸಾರನ್ನ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮನೇಲಿ ಹುಚ್ಚೆಳ್ಳು ಪುಡಿನ ನಾವು, ಅದೇ ಗುರೆಳ್ಳು ಪುಡಿ ಅಂತೀರಿ ಕೆಲವರು, ಹುಚ್ಚೆಳ್ಳು ಅಂತೀವಿ ನಾವು. ಆ ಪೌಡ್ರನ್ನ ಹುರಿದು ಪುಡಿ ಮಾಡಿ ನಾವು ಡಬ್ಬದಲ್ಲಿ ಇಟ್ಕೊಂಡಿರ್ತೀವಿ. ಅದನ್ನು ಇನ್ಸ್ಟೆಂಟಾಗಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ಪುಡಿ ಹಾಕಿದ್ರೆ ಕೋಳಿ ಸಾಂಬಾರ್ಗಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಮಿಸ್ ಮಾಡ್ಕೊಳ್ದೇ ಮೊಟ್ಟೆ ಕೋಳಿ ತಂದು ಮಾಡ್ಕೊಳ್ಳಿ. ನಾಟಿ ಕೋಳಿ ಸಾಂಬಾರ್ಗಿಂತ ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ನನಗೆ ಸಪೋರ್ಟ್ ಮಾಡಿ. ನೀವು ನೋಡ್ಬೋದು, ಈ ಕೋಳಿ ಸಾಂಬಾರು ಪೂರ್ತಿಯಾಗಿ ರೆಡಿ ಆಯಿತು. ಈಗ ನಾನೊಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೇ ಚೆನ್ನಾಗಿ ಬಂದಿದೆ. ನಾವು ಊಟ ಮಾಡಿದ್ರೇ ಚೆನ್ನಾಗಿದೆ ಅಂತ ಹೇಳ್ಬೋದು, ಆದರೆ ಇಲ್ಲಿ ನೋಡಿದ್ರೇ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ರೀತಿಲಿ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಈ ಮೊಟ್ಟೆ ಕೋಳಿ ಸಾಂಬಾರನ್ನ ನಮ್ಮ ಮನೇಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಯಾರೆಲ್ಲ ನಾಟಿ ಕೋಳಿ ಇಷ್ಟಪಡ್ತೀರಾ ಅಂಥವ್ರಿಗೆ ಸಿಟಿಲಿ ನಾಟಿ ಕೋಳಿ ಸಿಗೋದು ತುಂಬ ಕಷ್ಟ. ಈ ಮೊಟ್ಟೆ ಕೋಳಿನೇ ತಗೊಬಂದು ನೀವು ಮಾಡ್ಕೊಂಡು ಊಟ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಕ್ಷಕರೇ.